ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾವು ಇವತ್ತು ಹೋಗ್ತಾ ಇದೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಸರ್ದು ಮದುವೆಗೆ. ಇದರಲ್ಲಿ ಯಾರು ಹೋಗ್ತೀವಿ, ಏನೇನು ಮಾಡ್ತೀವಿ, ಬನ್ನಿ ನೋಡೋಣ. One eternity later. ಅಂತೂ ಇತ್ತು ಮದ್ವೆಗೆ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ನಮ್ಮ ರಾಜು, ಕಿಶೋರು, ವೇಣು ಅಂಗಡಿಲ್ ಮಾಡೋ ಕೆಲಸ ಬೀದಿಲ್ ಮಾಡ್ತಿದ್ದೀರಲ್ಲ. ಅಂಗಡಿಲ್ ಕೊಟ್ಟಿದ್ರೆ ಕಾಸು ಖರ್ಚಾಗದ, ಅಂಗಡಿಲ್ ಕೊಟ್ರೆ ಕಾಸು ಖರ್ಚಾಗುತ್ತೆ ಅಂದ್ಬಿಟ್ಟು ರೋಡಿಗೆ ಬಂದ್ಬಿಟ್ಟು ಇವ್ರೇ ಪೇಪರ್ ತಗೊಂಡ್ಬಂದ್ಬಿಟ್ಟು ಎಲ್ಲ ಸಿಕ್ಕಿದ್ದು ಹೆಂಗ್ ಬೇಕು ಹಂಗಾಗ್ತಾರೆ. ನೀನೇ ಕೊಡೋದಂತ ಗೊತ್ತಾಯ್ತದ ಬಾರೋ ಸರ್, ನೋಡ್ಕೊಳ್ಳಿ ಇಲ್ಲಿರೋರೆ ಎಲ್ಲ ಕೊಡ್ತಾ ಇರೋದು. ಕಾಮನ್ ಸೆನ್ಸ್ ಇವೇನೋ ನಿಮ್ಗೆ? ಮದ್ವೆಗ್ ಬಂದ್ಬಿಟ್ಟು ಪ್ಯಾಕ್ ಮಾಡ್ತಾವ್ರಲ್ಲ, ಮದ್ವೆಗ್ ಹೋಯ್ತಾರ ನೋಡು ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಬೇಜಾರ್ ಮಾಡ್ಕೊಬೇಡಿ, ದುಡ್ಡು ಕೊಟ್ಟು ಪ್ಯಾಕ್ ಮಾಡ್ಸಕ್ಕಾಗಲ್ಲ ಅಂತ ಇವ್ರೇ ಪ್ಯಾಕ್ ಮಾಡೋದು. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ವೇಣು ನೋಡ್ತಾ ಇದ್ರೆ 99.99% ಬರೀ ಹುಡುಗಿರು ವೇಣು 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 ಅಂತಾರೆ. ನಮ್ಮನ್ನ ನೋಡಿ ಯಾರೇನು ಅನ್ನಲ್ಲ. ಓಕೆನಾ? ನಾವೇನು ವಿಡಿಯೋಗ್ರಾಫರ್ ಅಲ್ಲ. ವೇಣು ಅವ್ರ ನಾಚಿಕತ್ತವ್ರೆ. ನಮ್ ಶರಣ್ ಶರಣವ್ರೆ ನೋಡ್ರಿ, ನೀವು ವಿಡಿಯೋ ಮಾಡ್ತಾರ ನಮ್ಮ ಮಮ್ಮಿ ಬೈಲತ್ತಾರ, ಮತ್ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತೀನಿ. ರಾಜ ಮಾತ್ರ ಎಲ್ಲ ಮೇಲಿಂದ ಕೆಳಗಂಟ ತೋರಿಸ್ತೀನಿ. ಏನ್ ಸ್ಲಿಮ್ ಆಗಿದ್ದೀರ ಗುರು. ಬೆಳಕಿಗೆ ಬಾರ ಕಾಣಲ್ಲ. ಗಿರಿ ಅವ್ರು ಬಂದ್ರು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಟೈಮ್ ಆಗ್ಬಿಡೈತಿ, ಎಲ್ಲ ಫೋನ್ ಮಾಡಿ ಬರ್ಕೋತಾರ ಬರೋ. ಇವಂದೇ ಮದ್ವೆ ಎಲ್ಲ ಕಾಣ್ತೈತೆ, ಹುಡ್ಗಿ ಒಂದ್ ಮಿಸ್ಸಿಂಗ್ ಅಷ್ಟೇ, ಎಲ್ಲ ಐತೆ ಇವನ ಹತ್ರ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ನೆಕ್ಸ್ಟ್ ಮದ್ವೆ ಇವಂದೇ. ಅದೆಲ್ಲ ಸುಳ್ಳು ಮೇಡಮ್. ಬಾರೋ ಹೋಗೋಣ, ಒಳಗಡೆ ಹೋಗೋಣ ಬಾರೋ. ನಡಿಯ, ನೀವೆಲ್ಲ ನಡೀರೋ ಮುಂದೆ, ನಾನು ಹಿಂದೆಗಡೆ ವಿಡಿಯೋ ಮಾಡ್ಕೊಬತ್ತೀನಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಇದೊಂದು ಹಚ್ಚಕ್ಕೆ ಊರಲ್ಲಿ ಒಂದು ಬೆಂಕಿ ಬಣ್ಣ ಸಿಗ್ತಾ ಇಲ್ಲ. ಬೀಡಿ ಸಿಗರೇಟ್ ಏನು ಸೇದಲ್ವಂತೆ, ಎಲ್ಲ ಬ್ಯಾನ್ ಮಾಡ್ಬಿಟ್ಟವ್ರಂತೆ. ಹೇಳೋ ಹಂಗಂತ ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಕನಕಪುರದಲ್ಲಿ ಯಾರು ಬೀಡಿ ಸಿಗರೇಟ್ ಸೇದಲ್ಲ, ಒಂದು ಬೆಂಕಿ ಬಣ್ಣ ಇಲ್ಲ. ಅದನ್ನ ಹಚ್ಚಕ್ಕೆ ಹೋಗೋನ್ ಅವಾಲಿಂದ ಹುಡ್ಕೊಂಡ್ ಸಿಕ್ಕಿಲ್ಲ. ಬೆಂಕಿ ಬಣ್ಣ ತಂದ್ಕೊಟ್ಟ ತೀರಾ ಇವನೇ. ವ್ಲಾಗಲ್ಲಿ ಬರ್ತೀಯ ಯೂಟ್ಯೂಬಲ್ಲಿ, ಆಯ್ತಾ? ಅವನು ಮಾಡಿದ್ವಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಸುಂದರನ ಸನ್ಯಾಸಿ ಮಾಡಬಹುದೇ. ಕ್ಯಾಮ್ರಾ ಮ್ಯಾನ್ ವೇಣು ಜೊತೆ ಅವರ ಸಹಪಾಠಿಗಳು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಂತೂ ಇಂತೂ ಬೆಂಕಿ ಬಣ್ಣ ಹೊಡ್ತಿದೀವಿ. ಕೇಕ್ ಕಟ್ ಮಾಡ್ಸೋದು ಒಂದೇ ಬಾಕಿ. ಹೋಯ್ತಾ ಇರ್ತೀವಿ ಊಟಕ್ಕೆ. ಏನೋ ಅವಮಾನ ಮಾಡ್ತಾ ಇದೀನಲ್ಲ ಅವನ್ಗೆಲ್ಲಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬೆಂಕಿ ಬಣ್ಣ ಹೊಡಿಕ ಬರೋ ಅಂದ್ರೆ ಎಲ್ಲೋ ಹೋಗವನೆ, ಇವಾಗ ಬಂದವನೆ. ಅವನ್ ಮಾರಿಬೇಡಿ, ಅವ್ನು ಮದ್ವೆ ಗಂಡು ಅವನೇ ರೆಡಿ ಆಗವನೆ. ಸಾರ್ ಇಲ್ಲಿ ಹಾಯ್ ಮಾಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಚಾಕು ಇಲ್ಲ, ಕೇಕ್ ಕಟ್ ಮಾಡ್ತಾನೆ ಇವನೇ. ಚಾಕು ಇಲ್ಲ, ಕೇಕ್ ಬಿಟ್ಬಿಟ್ಟು ಕೇಕ್ ತಂದ್ಬಿಟ್ಟು ಚಾಕು ಬಿಟ್ಬಿಟ್ಟು ಬಂದ್ಬಿಡವನೆ. ಏನಾಗಲ್ಲ, ಇವ್ರು ಹುಡುಗರವ್ರು ಎತ್ತರ್ಬ ಕೇಕ್ಗೋಸ್ಕರ ನಿಂತವ್ರೆ. ಇವನು ಮತ್ತೆ ಅವನು ಕೇಕು ಅಂತ ಸಾಯ್ತವ್ರೆ. ವಾಲಿ ಕೇಕ್ ಆಮೇಲೆ ಕೊಡ್ತಾರ ಬರ. ಒಂದು ಲೈನ್ ಫುಲ್ಲು ಈ ನನ್ನ ಈ ಲೈನಲ್ಲಿ ಬೇರೆ ಯಾರು ಕಾಣಲ್ಲ. ಯಾಕಂದ್ರೆ ಎಲ್ಲಾರು ತಿಂದಾಯ್ತು, ನೀವ್ ಒಬ್ಬನೇ ಯಾಕೆ ಇನ್ನೂ ಹಾಕೋದಿದ್ಯಾ? ನಿಮ್ ಹುಡುಗಿ ಬರ್ತಾಳ ಸಕ್ಕೆ. ನನ್ನ ಬಗ್ಗೆ ಏನಾದ್ರು ಮಾತಾಡು, ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ.
ರಾಜು ಅವರು ನಾಚಿಕೊಂಡು ಐಸಲ ಕಡೆ ಪುಸ್ಕು ತುಂಬಾ ಊಟ ಮಾಡಿ ಕರ್ಗೋಸೋದ್ ಹೆಂಗೆ ಅಂತ ಎಲ್ರು ಎಳ್ದು ಮಾತಾಡ್ಸ್ತವ್ರೆ. ತಿಂದ್ಬಿಟ್ಟು ಮೇಲೆ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಊಟ ಹೆಂಗಿತ್ತು? ಸೂಪರ್ ಆಗಿತ್ತು ಅಣ್ಣ. ಊಟ ಮಾಡಿ ರೂಮ್ಗೆ ಹೋಗೋಣ. ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಹೋಗ್ಬಿಟ್ಟು ಇವರೆಲ್ಲ ಸೇರಿ ಏನೇನ್ ಮಾಡ್ತಾರೋ ನೋಡೋಣ ಬನ್ನಿ. ರವೀಣನ್ ಜೊತೆ ಹೋಯ್ತಾ ಇದೀವಿ ವಾಟರ್ ಬಾಟ್ಲ್ ತಾಂಡಿ ರೂಮ್ ಕಡೆ. ಏನೇನ್ ಮಾಡ್ತಾರೋ ನೋಡೋಣ ಬನ್ನಿ. ಇಂತೂ ರೂಮಿಗೆ ಬಂದು ಎಲ್ಲ ಅಲ್ಲೇ ಹೊಳಿಕೊಂಡವ್ರೆ. ರೂಮ್ ಮಾತ್ರ ಸಕ್ಕತ್ತಾಗೈತಿ. ರಾಜ ಮದ್ವೆ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಆಲ್ಟ್ ಆಗಿದ್ದೀವಿ. ಅವ್ರ ಗಂಡ ಇದ್ರಲ್ಲಿ ನಮ್ಮ ಕಿಶೋರ್ ಅವ್ರು ಮಾತ್ರ ಇಲ್ಲಿ ಮಲ್ಗವ್ರೆ. ಎಲ್ಲ ಮುಗಿಸ್ಕೊಂಡು ನಾಳೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಬಾಯ್ ಬಾಯ್ ಬಾಯ್. ನಾವು ನಮ್ಮನ್ನ ನಂಬ್ಕೊಂಡು ಬಂದ್ರೆ ಜೀವ ಕೊಡೋರ್ ನಾವು, ಮನ್ಸ್ ಮಾಡಿದ್ರೆ ಮುಗಿದೋಯ್ತು ಕೊನೆವರೆಗೂ ನಾವು.